ಕರ್ನಾಟಕ ಮಾಡೆಲ್ ಅಂತ ಹೇಳಿ ಕರೀತಾರೆ. ಸೊ ಕರ್ನಾಟಕದಿಂದ ಯಾರು ಪ್ರಧಾನಮಂತ್ರಿ ಆಗೋದಿಲ್ಲ. ನಾವು ಅಲ್ಲಿ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ಮಾಡಿ ಯಾರು ಪ್ರಧಾನಮಂತ್ರಿ ಆಗಬೇಕು ಬಹುಮತ ಬರ್ತದೆ ಅಂತಕ್ಕಂಥ ವಿಶ್ವಾಸ ಇದೆ. ಬಂದ ಮೇಲೆ ಅಲ್ಲಿ ಇಂಡಿಯಾದ ಪಾರ್ಟಿಗಳಿಂದ ನೋಡಿದ್ರೆ ಒಬ್ಬರಿಗೆ ಪ್ರಧಾನಮಂತ್ರಿ ಮಾಡ್ತಾರೆ. ಸಿಎಂ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನೋ ವಿಚಾರ ಮತ್ತೊಮ್ಮೆ ಚರ್ಚೆಗೆ ಗ್ರಾಸವಾಗಿದೆ. ನಿನ್ನೆ ನಡೆದಂತಹ ಮಾಧ್ಯಮ ಸಂವಾದದಲ್ಲಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗಬಹುದಾ ಎಂಬ ಚರ್ಚೆ ಹುಟ್ಟು ಹಾಕಿದೆ. ಆ ಸಂವಾದದಲ್ಲಿ ಮಾಧ್ಯಮದವರು ಸಿದ್ದರಾಮಯ್ಯನವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ, ಸರ್ ನೀವು ನರೇಂದ್ರ ಮೋದಿಯವರ ರೀತಿ ಕೇಂದ್ರಕ್ಕೆ ಹೋಗ್ತೀರಾ, ಪ್ರಧಾನಮಂತ್ರಿ ಆಗ್ತೀರಾ? ಯಾಕಂದರೆ ಅವಾಗ ನರೇಂದ್ರ ಮೋದಿಯವರು ಗುಜರಾತ್ ಮಾಡಲ್ ಅಂತ ಅಂದ್ಕೊಂಡೆ ಪ್ರಧಾನಮಂತ್ರಿ ಆದರು. ಅದೇ ರೀತಿ ಈಗ ಕರ್ನಾಟಕವೇ ದೇಶಕ್ಕೆ ಮಾಡೆಲ್ ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಿ. ಕರ್ನಾಟಕ ಮಾಡೆಲ್ ಅನ್ನೋ ವಿಚಾರವನ್ನು ಇಟ್ಕೊಂಡು ನೀವು ಕೇಂದ್ರಕ್ಕೆ ಹೋಗ್ತೀರಾ, ಪ್ರಧಾನಮಂತ್ರಿ ಏನಾದರೂ ಆಗ್ತೀರಾ ಅನ್ನೋ ಪ್ರಶ್ನೆಯನ್ನು ಮಾಧ್ಯಮದವ್ರು ಕೇಳ್ತಾರೆ. ಆಗ ತಕ್ಷಣವೇ ಸಿದ್ದರಾಮಯ್ಯನವರು ಇಲ್ಲ ನಾನು ಪ್ರಧಾನಮಂತ್ರಿ ಹುದ್ದೆ ಆಕಾಂಕ್ಷಿ ಅಲ್ಲ, ನಾನೇ ಅಲ್ಲ, ಕರ್ನಾಟಕದಿಂದ ಯಾರೂ ಕೂಡ ಪ್ರಧಾನಮಂತ್ರಿ ಹುದ್ದೆಗೆ ಆಕಾಂಕ್ಷಿಗಳಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ ಚರ್ಚೆ. ಇಷ್ಟು ದಿನ ಇಲ್ಲದೆ ಇರೋದು ಸಿದ್ದರಾಮಯ್ಯನವರು ಯಾಕೆ ಇಷ್ಟು ಸಡನ್ನಾಗಿ ಕರ್ನಾಟಕದಿಂದ ಯಾರೂ ಇಲ್ಲ ಪ್ರಧಾನಮಂತ್ರಿ ಹುದ್ದೆಗೆ ಕರ್ನಾಟಕದಿಂದ ಆಕಾಂಕ್ಷಿಗಳು ಅಂತ ಹೇಳ್ತಾ ಇದ್ದಾರಲ್ಲ, ಏನಿರಬಹುದು ಅನ್ನೋ ಚರ್ಚೆ ಶುರುವಾಗಿದೆ. ಜೊತೆಗೆ ಕರ್ನಾಟಕದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಹುದ್ದೆಗೆ ಕೇಳಿ ಬರ್ತಿರುವಂಥ ಹೆಸರು ಅಂತ ಎಲ್ಲರಿಗೂ ಗೊತ್ತು. ಆದರೆ ಸಿದ್ದರಾಮಯ್ಯನವರು ಕರ್ನಾಟಕದಿಂದ ಯಾರೂ ಇಲ್ಲ ಅಂತ ಯಾಕೆ ಕಡ್ಡಿ ಮುರಿದಂತೆ ಹೇಳ್ತಾ ಇದ್ದಾರೆ ಅನ್ನೋ ಚರ್ಚೆ ಶುರುವಾಗಿರೋದು. ಜೊತೆಗೆ ಸಿದ್ದರಾಮಯ್ಯನವರು ಇನ್ನೊಂದು ಮಾತನ್ನು ಹೇಳ್ತಾರೆ, ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರೋದು ಖಚಿತ. ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಕಾರ್ಯಕ್ರಮಗಳ ಜಾರಿ ಆಧಾರದಲ್ಲಿ ಚರ್ಚಿಸಿ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಅಂದರೆ ಕಾಂಗ್ರೆಸ್ ಕೊಟ್ಟಿರುವಂತಹ ಗ್ಯಾರಂಟಿಗಳು, ದೇಶದ ಮಹಿಳೆಯರಿಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿರೋದು, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿರೋದು, ನಿರುದ್ಯೋಗಿಗಳಿಗೆ ಸ್ಟೇ ಫಂಡ್ ಕೊಡ್ತೀನಿ ಅಂತ ಹೇಳಿರೋದು, ಇಂತಹ ಗ್ಯಾರಂಟಿಗಳನ್ನು ಪೂರೈಸಬೇಕು ಅಂದರೆ ಒಬ್ಬ ಗಟ್ಟಿಯಾದ ನಾಯಕ ಬೇಕೇ ಬೇಕು ಮತ್ತು ಆರ್ಥಿಕ ಜ್ಞಾನ ಇರುವಂತಹ ನಾಯಕ ಹಣಕಾಸು ಇಲಾಖೆನ ನಿಭಾಯಿಸಬೇಕು. ಹೀಗಾಗಿ ಚರ್ಚೆ ಮಾಡಿ ನಾವು ಯಾರು ಪ್ರಧಾನಿ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ನೋಡ್ತಾ ಇದ್ದರೆ ಸಿದ್ದರಾಮಯ್ಯನವರೇ ಆ ಹುದ್ದೆಗೆ ಏನಾದರೂ ಪರಿಗಣಿಸ್ತಾರಾ? ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು ಅಂತಲೇ ಹೆಸರು ಮಾಡಿರುವಂಥವ್ರು, 15 ಬಡ್ಜೆಟನ್ನು ಕೊಟ್ಟಿರುವಂಥವರು, ಉಳಿತಾಯ ಬಡ್ಜೆಟನ್ನೇ ಮಂಡಿಸಿರುವಂಥವ್ರು ಎಷ್ಟೋ ಬಾರಿ. ಅಂಥವರಿಗೆ ಕೇಂದ್ರಕ್ಕೆ ಕರ್ಕೊಂಡೋಗಿ ಅವರಿಗೆ ಪ್ರಮುಖವಾದ ಹುದ್ದೆಯನ್ನು ಕೊಟ್ಟರೆ ನಾವು ಕೊಟ್ಟಿರುವ ಗ್ಯಾರಂಟಿಗಳನ್ನು ಜನಗಳಿಗೆ ತಲುಪಿಸ್ಬೋದು ಅಂತ ಏನಾದರೂ ಇಂಡಿಯಾ ಮೈತ್ರಿಕೂಟದ ನಾಯಕರಿಗೆ ಅನಿಸಿದ್ರೆ ಸಿದ್ದರಾಮಯ್ಯನವ್ರನ್ನ ಕರ್ಕೊಂಡೋಗಿ ಏನಾದರೂ ಪ್ರಮುಖ ಹುದ್ದೆಯನ್ನು ಕೊಡ್ತಾರಾ, ಪ್ರಧಾನಮಂತ್ರಿಯನ್ನು ಮಾಡ್ತಾರಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆತರಬೇಕು ಅಂತ ಕಳೆದ 1.5 ವರ್ಷದಿಂದನೂ ಪ್ರಯತ್ನಗಳು ನಡೀತಾನೆ ಇದೆ. ಕಮ್ಯುನಿಸ್ಟ್ ಪಕ್ಷದ ನಾಯಕರು ಕೂಡ ಸಿದ್ದರಾಮಯ್ಯನವರ ಮನವೊಲಿಸಿದರು, ನೀವು ರಾಷ್ಟ್ರ ರಾಜಕಾರಣಕ್ಕೆ ಬರಬೇಕು ಅಂತ. ಆದರೆ ಸಿದ್ದರಾಮಯ್ಯನವರು ಬೇಡ, ನಾನು ರಾಜ್ಯದಲ್ಲೇ ಇರ್ತೀನಿ ಅನ್ನೋ ಮಾತನ್ನು ಹೇಳಿದರು. ಆದರೆ ಈಗ ಪರಿಸ್ಥಿತಿ ಬದಲಾಗ್ತಾ ಇದೆ. 1996ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ದೇವೇಗೌಡರು ಆ ವರ್ಷ ದೇಶದ ಚುಕ್ಕಾಣಿ ಹಿಡಿತಾರೆ, ಪ್ರಧಾನಮಂತ್ರಿ ಆಗ್ತಾರೆ. ಆಗ ಕಾಂಗ್ರೆಸ್ ಪಕ್ಷ ಮತ್ತು ತೃತೀಯ ರಂಗದ ಬೆಂಬಲದೊಂದಿಗೆ ದೇವೇಗೌಡರು ಪ್ರಧಾನಮಂತ್ರಿ ಆಗ್ತಾರೆ. ಈಗ ಅಂತಹದ್ದೇ ಪರಿಸ್ಥಿತಿ ಮತ್ತೆ ಬಂದಿದೆಯಾ? ಸಿದ್ದರಾಮಯ್ಯನವರು ಏನಾದರೂ ಪ್ರಧಾನಮಂತ್ರಿ ಆಗುವ ಸಾಧ್ಯತೆ ಇದೆಯಾ? ಯಾಕಂದರೆ ಇಂಡಿಯಾ ಮೈತ್ರಿಕೂಟದಿಂದ ಯಾರನ್ನು ಕೂಡ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿಸಿಲ್ಲ. ರಾಹುಲ್ ಗಾಂಧಿಯವರು ಪ್ರಧಾನಿ ಆಗ್ತಾರೆ ಅನ್ನೋ ಚರ್ಚೆ ಶುರುವಾಗಿದೆ. ಆದರೆ ರಾಹುಲ್ ಗಾಂಧಿಯವರು ಏನಾದರೂ ಸಿದ್ದರಾಮಯ್ಯನವ್ರನ್ನೇ ಕರ್ಕೊಂಡೋಗಿ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರಾ? ನಮ್ಮ ಕುಟುಂಬದವ್ರು ಯಾರೋ ಆಗೋದೇ ಬೇಡ, ಸಿದ್ದರಾಮಯ್ಯನವರೇ ಆಗಲಿ, ನಾವು ಕೊಟ್ಟಿರುವ ಗ್ಯಾರಂಟಿಗಳನ್ನು ನಿಭಾಯಿಸೋದಕ್ಕೆ ಸಿದ್ದರಾಮಯ್ಯನವರೇ ಸರಿಯಾದ ವ್ಯಕ್ತಿ ಅನ್ನೋ ಕಾರಣಕ್ಕೆ ಏನಾದರೂ ರಾಹುಲ್ ಗಾಂಧಿ ಸೇರಿದಂತೆ ಇಂಡಿಯಾ ಮೈತ್ರಿಕೂಟದ ನಾಯಕರು ಸಿದ್ದರಾಮಯ್ಯನವ್ರನ್ನ ಪ್ರಧಾನಮಂತ್ರಿ ಹುದ್ದೆಗೆ ತಂದು ಕೂರಿಸ್ತಾರಾ ಅನ್ನೋದಕ್ಕೆ ಜೂನ್ 4ರ ನಂತರ ಉತ್ತರ ಸಿಗುತ್ತೆ.